ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಆತ್ಮೀಯರೇ, ಇಂದು ಉದಯ ಭಾರತಿ ಸಾಹಿತ್ಯ ವೇದಿಕೆಯಲ್ಲಿ ಪ್ರಸಾರವಾಗುತ್ತಿರುವ ಕಥೆ ವಿಶ್ವಮಂದಿರ. ನಮ್ಮ ಬೆಂಗಳೂರಿನ ಮಧ್ಯಮ ವರ್ಗದ ಜನ ವಾಸಿಸುವ ಅತ್ಯಂತ ಹಳೆಯ ಬಡಾವಣೆ ಅದು. ಆ ಮನೆಗಳು ಸುಣ್ಣ ಬಣ್ಣ ಕಾಣದೆ ಯಾವ ಯುಗವಾಗಿದೆಯೋ ಗೊತ್ತಿಲ್ಲ. ಇಲ್ಲಿ ವಾಸಿಸುವ ಜನ ಹೆಚ್ಚು ಬಾಡಿಗೆದಾರರೇ. ಅಂಥ ಒಂದು ಮನೆಯಲ್ಲಿ ನಮ್ಮ ವಿಶ್ವನಾಥ ಯಶೋಧ ದಂಪತಿಗಳು ಕಳೆದ 30 ವರ್ಷಗಳಿಂದ ವಾಸಿಸುತ್ತಿದ್ದಾರೆ. ದೂರದ ಧಾರವಾಡದಿಂದ 3 ಮಕ್ಕಳನ್ನು ಕಟ್ಟಿಕೊಂಡು ಬೆಂಗಳೂರಿಗೆ ಬಂದಾಗ ಈ ಮನೆ ಅವರ ಪುಟ್ಟ ಸಂಸಾರಕ್ಕೆ ಆಶ್ರಯವಾಯಿತು. ಈಗ ಹಿರಿಯ ಮಗ ಇಂಜಿನಿಯರ್ ಆಗಿ ಶ್ರೀಮಂತ ಮನೆಯ ಮಗಳನ್ನು ಮದುವೆ ಮಾಡಿಕೊಂಡು ವಿದೇಶಕ್ಕೆ ಹಾರಿ ಹೋಗಿದ್ದಾನೆ. ಮಗಳು ವರ್ಷ ಮದುವೆಯಾಗಿ ಅತ್ತೆಯ ಮನೆಯಲ್ಲಿ ನೆಮ್ಮದಿಯಾಗಿದ್ದಾಳೆ. ಇನ್ನು 3ನೇ ಮಗ ಕೃಷ್ಣ CA ಆಗಿ ಪ್ರತಿಷ್ಠಿತ ಕಂಪನಿಯಲ್ಲಿ ಅಧಿಕಾರಿಯಾಗಿ ತಂದೆ ತಾಯಿಗೆ ಆಶ್ರಯವಾಗಿ ನಿಂತಿದ್ದಾನೆ. ನಾಳೆ ಆತನ ಮನೆಯ ಗೃಹ ಪ್ರವೇಶ. ಮನೆಯಲ್ಲಿ ಯಾವುದೇ ಸಡಗರ ಸಂಭ್ರಮವಿಲ್ಲ. ವಿಶ್ವನಾಥ 2 ತಿಂಗಳ ಹಿಂದೆಯಷ್ಟೇ ಹೃದಯ ಶಸ್ತ್ರಚಿಕಿತ್ಸೆಯ ಒಳಗಾಗಿ ಈಗಷ್ಟೇ ಚೇತರಿಸಿಕೊಳ್ಳುತ್ತಿದ್ದಾನೆ. ಅತ್ಯಂತ ಹತಾಶನಾಗಿ ಕೋಣೆಯಲ್ಲಿ ಕುಳಿತಿದ್ದಾನೆ. ಯಶೋಧ ಕೈಯಲ್ಲಿ ಕೃಷ್ಣನ ಮನೆಯ ಗೃಹ ಪ್ರವೇಶದ ಆಮಂತ್ರಣ ಪತ್ರಿಕೆ ಇದೆ. ಅದರಲ್ಲಿ ಮುದ್ರಿತವಾಗಿದ್ದ ಮನೆಯ ಹೆಸರು ವಿಶ್ವಮಂದಿರ ಎನ್ನುವ ಅಕ್ಷರದ ಮೇಲೆ ಪದೇ ಪದೇ ಕೈಯಾಡಿಸುತ್ತಾ ಹಾಲಿನಲ್ಲಿ ಕುಳಿತಿದ್ದಾಳೆ. ಹೃದಯ ತುಂಬಿ ಬಂದಿದೆ, ಕಣ್ಣೀರು ಹರಿಯುತ್ತಿದೆ. ಮನಸ್ಸು ಕಳೆದು ಹೋದ ತಮ್ಮ ಬದುಕಿನತ್ತ ಓಡುತ್ತಿದೆ. ಧಾರವಾಡದ ಸಾರಸ್ವತಪುರದ ಒಂದು ಪುಟ್ಟ ಮನೆಯಲ್ಲಿ ವಿಶ್ವನಾಥ ಯಶೋಧ ದಂಪತಿಗಳು ತಮ್ಮ 2 ಮಕ್ಕಳು ವಿನಯ ವರ್ಷಾಳೊಂದಿಗೆ ನೆಮ್ಮದಿಯಾಗಿದ್ದರು. ವಿಶ್ವನಾಥ ಸರ್ಕಾರಿ ಕಚೇರಿಯ ಗುಮಾಸ್ತನಾಗಿದ್ದರೆ ಯಶೋಧ ಸರ್ಕಾರಿ ಆಸ್ಪತ್ರೆಯ ಹೆಡ್ ನರ್ಸ್ ಆಗಿ ಅತ್ಯಂತ ನಿಷ್ಠೆಯಿಂದ ಸೇವಾ ಮನೋಭಾವದಿಂದ ತನ್ನ ಕಾರ್ಯ ನಿರ್ವಹಿಸುತ್ತಿದ್ದಳು. ಮಧ್ಯಮ ವರ್ಗದ ಬದುಕಾಗಿದ್ದರೂ ಸಂಸಾರದಲ್ಲಿ ನೆಮ್ಮದಿ ಇತ್ತು. ಹೀಗೆ ಒಂದು ದಿನ ಯಶೋಧ ಮನೆಯ ಕರ್ತವ್ಯಗಳನ್ನು ಮುಗಿಸಿ ತನ್ನ ಆಸ್ಪತ್ರೆಯ ಕೆಲಸಕ್ಕೆ ಹೋಗಲು ಎಂದಿನಂತೆ ಬೆಳಗಿನ ಜಾವ ಸುಮಾರು 7 ಗಂಟೆಗೆ ಸಾರಸ್ವತಪುರದ ಆ ಬ್ರಿಡ್ಜ್ ಮೇಲಿಂದ ನಡೆದು ಹೋಗುತ್ತಿದ್ದಾಳೆ. ಕ್ಷೀಣವಾಗಿ ಮಗುವಿನ ಅಳುವಿನ ಧ್ವನಿ ಆಕೆಯ ಕಿವಿಗೆ ಬಿತ್ತು. ಬೆಳಗಿನ ಜಾವವಾದ್ದರಿಂದ ಹೆಚ್ಚಿನ ಜನಸಂಚಾರ, ವಾಹನ ಸಂಚಾರ ಇರಲಿಲ್ಲ. ಆದ್ದರಿಂದ ಆಕೆ ಆ ಧ್ವನಿಯನ್ನು ಆಲಿಸುತ್ತಾ ಬ್ರಿಡ್ಜ್ ಕೆಳಗೆ ರೈಲ್ವೆ ಹಳಿಯ ಪಕ್ಕ ಇರುವ ಗಿಡಗಳ ಪೊದೆಯನ್ನು ಸರಿಸಿ ನೋಡಿ ಗಾಬರಿಯಾದಳು. ಕೆಲವೇ ಗಂಟೆಗಳ ಮೊದಲು ಜನಿಸಿದ ಗಂಡು ಮಗುವನ್ನು ಶಾಲಿನಲ್ಲಿ ಸುತ್ತಿ ಪೊದೆಗಳ ಮಧ್ಯೆ ಎಸೆದು ಹೋಗಲಾಗಿತ್ತು. ಸಣ್ಣ ಸಣ್ಣ ಕ್ರಿಮಿ ಕೀಟಗಳು ಮಗುವನ್ನು ಮುತ್ತಿದ್ದವು. ಪಕ್ಕದಲ್ಲಿದ್ದ ನಾಯಿ ಬೊಗಳುತ್ತಿತ್ತು. ಮಗು ಚಳಿಗೆ ಮುದುರಿ ಕ್ಷೀಣವಾಗಿ ಅಳುತ್ತಿತ್ತು. ಯಶೋಧಾಳ ತಾಯ್ತನ ಜಾಗೃತವಾಯಿತು. ಕ್ಷಣ ಮಾತ್ರವೂ ಯೋಚಿಸದೆ ಆ ಮಗುವನ್ನು ಎತ್ತಿಕೊಂಡು ಆಕೆ ಕೆಲಸ ಮಾಡುವ ಆಸ್ಪತ್ರೆಗೆ ಓಡಿದಳು. ಆಸ್ಪತ್ರೆಯ ಆರೈಕೆಯಲ್ಲಿ ಮಗು ಬಹುಬೇಗ ಚೇತರಿಸಿಕೊಂಡಿತು. ಯಶೋಧ ಆ ಮಗುವನ್ನು ತಂದು ಸೇರಿಸಿದ್ದರಿಂದ ಎಲ್ಲರೂ ಪ್ರೀತಿಯಿಂದ ಅದನ್ನು ಕೃಷ್ಣ ಎಂದು ಕರೆಯತೊಡಗಿದರು. ಆ ಹೆಸರೇ ಆತನಿಗೆ ಶಾಶ್ವತವಾಯಿತು. ಮುಂದೆ 15 ದಿನಗಳಲ್ಲಿ ಆ ಮಗು ಸಂಪೂರ್ಣ ಚೇತರಿಸಿಕೊಂಡರೂ ಆ ಮಗುವಿನ ವಾರಸುದಾರರು ಯಾರೂ ಬರಲಿಲ್ಲ. ಆದ್ದರಿಂದ ಅದನ್ನು ಅನಾಥಾಶ್ರಮಕ್ಕೆ ಸೇರಿಸಬೇಕೆಂದು ನಿರ್ಧರಿಸಿದರು. ಆದರೆ ಯಶೋಧೆಗೆ ಆ ಮುದ್ದು ಮಗುವನ್ನು ಅನಾಥಾಶ್ರಮಕ್ಕೆ ಸೇರಿಸಲು ಮನಸ್ಸು ಆಸ್ಪತ್ರೆಯ ಒಪ್ಪಿಗೆ ಪಡೆದು ಅದನ್ನು ತಾನೇ ಸಾಕಲು ನಿರ್ಧರಿಸಿ ಮಗುವನ್ನು ಮನೆಗೆ ತಂದಳು. ವಿಶ್ವನಾಥ ಗಾಬರಿಯಿಂದ, ಯಶು, ತಲೆಗಿಲಿ ಕೆಟ್ಟದೇ ನಿನಗ? ಇದನ್ನು ನಾವು ಹೆಂಗೆ ಸಾಕೋದ? ನಮ್ದೇನು ರಾಜ್ಯ ಆಳ್ಲಿಕ್ಕತ್ತದೇನಿಲ್ಲಿ? ಹುಚ್ಚುತನ ಮಾಡಬೇಡ ಯಶು, ಮೊದಲು ಅದನ್ನ ಆಶ್ರಮಕ್ಕೆ ಬಿಟ್ಟು ಬಾ. ಯಾಕ್ರಿ, ನಾವ್ಯಾಕೆ ಸಾಕ್ಲಿಕ್ಕಾಗಲ್ಲ? ಒಂದೇ ಒಂದು ಸಲ ಆ ಕುಸಿನ ಕಡೆ ನೋಡ್ರಿ. ತಮ್ಮ ತೀಟಿಗೆ ಹಡದು ಇದನ್ನ ಹಿಂಗೆ ಒಗದು ಹೋಗ್ಯಾರಲ್ಲ, ಇದ್ರಾಗ ಈ ಕುಸಿನ ತಪ್ಪೇನದ ಹೇಳ್ರಿ? 2 ಮಕ್ಕಳನ್ನ ಸಾಕ್ಲಿಕ್ಕೆ ಹತ್ತೀವಿ, ಇದನ್ನು ಒಂದೊಂದು ಸಾಕೋಣ, ಇದ್ದದ್ರಾಗ ಹಂಚಿಕೊಂಡು ತಿನ್ನೋಣ ಎಂದು ಯಶೋಧ ಹಠ ಹಿಡಿದಾಗ ಆಕೆಯ ಮೇಲಿನ ಪ್ರೀತಿಯಿಂದ ಆ ಮಗುವನ್ನು ಸಾಕಲು ವಿಶ್ವನಾಥ ಒಪ್ಪಿಗೆ ಇತ್ತ. ಆದರೆ ಇವರ ನಿರ್ಧಾರದಿಂದ ಜನ ಅಪಹಾಸ್ಯ ಮಾಡತೊಡಗಿದರು. ಇದು ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀರಬಾರದು ಎಂದು ವಿಚಾರ ಮಾಡಿ ದೂರದ ಬೆಂಗಳೂರಿಗೆ ವರ್ಗ ಮಾಡಿಸಿಕೊಂಡು ಈ ಬಡಾವಣೆಯಲ್ಲಿ ತಮ್ಮ ಸಂಸಾರ ಪ್ರಾರಂಭ ಮಾಡಿದರು. ಆನಂತರ
ಯಶೋಧ ತನ್ನ ತಾಯ್ತನದ ಸಮಸ್ತ ಪ್ರೀತಿ ವಾತ್ಸಲ್ಯಗಳನ್ನು 3 ಮಕ್ಕಳಿಗೂ ಸಮನಾಗಿ ಹಂಚಿದಳು. ಆದರೆ ವಿಶ್ವನಾಥನ ಪ್ರೀತಿ ಕೇವಲ ಅವ ಹೆತ್ತ ಮಕ್ಕಳಿಗೆ ಮಾತ್ರ ಸಿಗುತ್ತಿತ್ತು. ಆತನ ಅತಿಯಾದ ಪ್ರೀತಿ, ಕಾಳಜಿ, ನಿರೀಕ್ಷೆಗಳಿಂದ ವಿನಯನನ್ನು ಬೆಳೆಸಿದ್ದರಿಂದ ಇಂದು ಆತ ಪ್ರತಿಷ್ಠೆಯ ಮಗನಾಗಿ ಅಧಿಕಾರ ಅಂತಸ್ತಿನ ವ್ಯಾಮೋಹಕ್ಕೆ ಬಲಿಯಾಗಿ ಹೆತ್ತವರಿಂದ ದೂರು ಸರಿದು ಬಿಟ್ಟಿದ್ದಾನೆ. ಕೃಷ್ಣ ಕೇವಲ ಯಶೋದೆಯ ಮಡಲಲ್ಲಿ ಬೆಳೆದದ್ದರಿಂದ ಆತ ಯೋಗ್ಯ ಆದರ್ಶ ಮಗನಾಗಿ ಬೆಳೆದು ನಿಂತಿದ್ದಾನೆ. ವರ್ಷಾಳ ಮದುವೆಗೆ ಸಹಕಾರಿಯಾಗಿ ನಿಂತು ಈಗ ಲಕ್ಷಾಂತರ ದುಡ್ಡು ಖರ್ಚು ಮಾಡಿ ತಂದೆಯ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದಾನೆ. ಅಷ್ಟೇ ಅಲ್ಲ, ಈಗ ತಾನು ಕಟ್ಟಿಸಿದ ಮನೆಗೆ ವಿಶ್ವನಾಥನ ಹೆಸರಿಟ್ಟು ಅವರ ಆಶೀರ್ವಾದ ಬಯಸಿದ್ದಾನೆ. ಆದರೆ ಕೃಷ್ಣನ ಈ ಎಲ್ಲ ಕಾರ್ಯಗಳು ವಿಶ್ವನನ್ನು ಘಾಸಿಗೊಳಿಸಿವೆ. ಈಗ ಆತನಿಗೆ ತನ್ನ ತಪ್ಪಿನ ಅರಿವಾಗಿದೆ. ಕೃಷ್ಣನ ಮುಂದೆ ನಿಲ್ಲಲು ತನಗೆ ನೈತಿಕ ಹಕ್ಕು ಇಲ್ಲ. ಆದ್ದರಿಂದ ಆತನೇ ಮನೆಯ ಗೃಹ ಪ್ರವೇಶಕ್ಕೆ ಬರಲಾರೆ ಎಂದು ಹಠ ಹಿಡಿದು ಕುಳಿತಿದ್ದಾನೆ. ಹೀಗೆ ಎಲ್ಲ ಯೋಚಿಸುತ್ತಾ ಕುಳಿತಿದ್ದ ಯಶೋದಾಳನ್ನು ದೂರವಾಣಿ ಕರೆ ಎಚ್ಚರಿಸಿತು. ಆ ಕಡೆಯಿಂದ ಕೃಷ್ಣ, ಅಮ್ಮ, ಇಲ್ಲಿ ಎಲ್ಲ ತಯಾರಿ ಆಗ್ಯದ. ಪುರೋಹಿತರು ಬಂದಾರ. ವರ್ಷ ಆಕಿ ಮನೆಯವರು ಇಲ್ಲೇ ಬಂದಾರ. ಅಪ್ಪನಿಗೆ ಹೇಳು, ಇಬ್ರು ತಯಾರಾಗ್ರಿ. ನಾನೇ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಎನ್ನುತ್ತಾ ಫೋನ್ ಇಟ್ಟ. ಯಶೋಧ ನಿಟ್ಟುಸಿರು ಬಿಡುತ್ತಾ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಕೋಣೆಗೆ ಬಂದು ನೋಡುತ್ತಾಳೆ. ವಿಶ್ವನಾಥ ಕಿಟಕಿಯ ಕಡೆ ಮುಖ ಮಾಡಿ ನಿಂತಿದ್ದಾನೆ. ಇಷ್ಟು ವರ್ಷದ ದಾಂಪತ್ಯ ಜೀವನದಲ್ಲಿ ತನ್ನ ಜೊತೆಗೆ ಹೆಜ್ಜೆ ಹಾಕಿದ ಒಳ್ಳೆಯ ಮನಸ್ಸಿನ ವಿಶ್ವ ಇಂದು ಈ ಇಳಿ ವಯಸ್ಸಿನಲ್ಲಿ ತನಗಾದ ನಿರಾಸೆ, ನೋವು, ಅನಾರೋಗ್ಯದ ಕಾರಣದಿಂದ ಹತಾಶನಾಗಿ ನಿಂತದ್ದನ್ನು ಕಂಡು ಆಕೆಯ ಕಣ್ಣಲ್ಲಿ ನೀರು ಇಳಿಯಿತು. ಆತನ ನೋವು ಏನು ಎಂಬುದು ಆಕೆಗೆ ಗೊತ್ತು. ಆದರೆ ಮಗನ ಮನಸ್ಸನ್ನು ನೋಯಿಸಲಾರಳು. ಈಗ ಆತ ಪ್ರತಿಷ್ಠಿತ ಕಂಪನಿಯಲ್ಲಿ ಅಧಿಕಾರಿ. ನಾವೇ ಹೋಗದಿದ್ದರೆ ಬಂದ ಜನ ಏನನ್ನಬಹುದು. ಇದಕ್ಕಿಂತ ಮಿಗಿಲಾಗಿ ಇಷ್ಟು ವರ್ಷಗಳವರೆಗೆ ಮುಚ್ಚಿಟ್ಟಿದ್ದ ಕೃಷ್ಣ ತಾನು ಹೆತ್ತ ಮಗನಲ್ಲ ಎನ್ನುವ ಸತ್ಯ ಆತನಿಗೆ ಗೊತ್ತಾದರೆ ಆತ ಎಷ್ಟು ಸಂಕಟ ಪಡಬಹುದು ಎನ್ನುವ ಭಯ ಆಕೆಗೆ. ಆದ್ದರಿಂದ ಮೃದುವಾಗಿ ಗಂಡನನ್ನು ಕರೆದು, ಏನ್ರಿ, ಕೃಷ್ಣ ಫೋನ್ ಮಾಡಿದ್ದ, ಅಲ್ಲಿ ಎಲ್ಲ ತಯಾರಿ ಆಗ್ಯದಂತ, ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ಲಿಕ್ಕತ್ತಾನ, ನಾವು ತಯಾರಾಗೋಣ, ಏನ್ರಿ ತಯಾರಾಗ್ರಿ. ತಾನು ಇಷ್ಟು ಮಾತನಾಡುತ್ತಿದ್ದರೂ ಮೌನವಾಗಿ ನಿಂತ ಗಂಡನನ್ನು ಕಂಡು ಮತ್ತೊಮ್ಮೆ, ಯಾಕ್ರಿ ಕೇಳಿಸ್ತಿಲ್ಲೋ, ಏನ್ರಿ ತಯಾರಾಗ್ರಿ, ಹೊತ್ತಾಗ್ತದ. ಹಾ, ಎಲ್ಲ ಕೇಳಿಸ್ಯದ. ನಾ ಬರಂಗಿಲ್ಲ ಅಂತ ಎಷ್ಟು ಸಲ ಹೇಳೋದು ನಿನಗ, ನೀ ಹೋಗಿ ಬಾ ಯಶು ಎಂದು ವಿಶ್ವ ನೋವಿನಿಂದ ಹೇಳಿದಾಗ ಯಶೋಧ ಕೂಡ ಅಳುತ್ತ, ಯಾಕೆ ಹಿಂಗ್ ಮಾಡಿ ಹತ್ತೀರಿ? ಬಂದ ಮಂದಿ ಏನ್ ತಿಳ್ಕೋತಾರ? ಅಲ್ಲದ ಕೃಷ್ಣಗ ಬ್ಯಾಸರ ಆಗಂಗಿಲ್ಲೇನು? ನಮ್ಮ ಸಲುವಾಗಿ ಇಷ್ಟೆಲ್ಲ ಮಾಡ್ಯಾನವ. ಅವ ನಮ್ಮ ಮಗ ಅಲ್ಲೇನು? ಇಲ್ಲ ಯಶು, ಇಲ್ಲ, ಅವ ನಿನ್ನ ಮಗ, ಕೇವಲ ನಿನ್ನ ಮಗ. ಅವನ ಮೇಲೆ ನನಗೆ ಯಾವ ಅಧಿಕಾರವೂ ಇಲ್ಲ. ಯಾಕಂದ್ರ ಅವ ಕೂಸಾದಿದ್ದಾಗಲೂ ಒಂದು ಸಲಾನು ನಾನು ಅವನು ಎತ್ತುಗಳಿಲ್ಲ, ಮುದ್ದು ಮಾಡಿಲ್ಲ, ಅಪ್ಪ ಅನ್ನೋ ಯಾವ ಕರ್ತವ್ಯವನ್ನು ನಾನು ನಿಭಾಯಿಸಲಿಲ್ಲ. ಆದ್ರೆ ನಾವು ಹಡೆದ ಮಗನ್ನ ಈ ಅಂಗೈಯಾಗಿಟ್ಕೊಂಡು ಬೆಳೆಸಿದೆ. ನನ್ನ ತುತ್ತು ಅವನ ಬಾಯಾಗಿಟ್ಟೆ. ಅವನ ನನ್ನ ಸರ್ವಸ್ವ ಅಂತ ತಿಳ್ಕೊಂಡು ಅಪಾರ ನಿರೀಕ್ಷೆ ಇಟ್ಕೊಂಡೆ. ಆದ್ರೆ ಅವ ಏನು ಮಾಡಿದ? ನಮ್ಮ ಬಡತನದಿಂದ ನಾವು ಅವನು ಹೆತ್ತವರು ಅಂತ ಹೇಳ್ಕೊಳ್ಳಿಕ್ಕೆ ಸುತ್ತ ಅವನ ಮರ್ಯಾದೆ ಸಾಲವಲ್ತು. ನಮ್ಮನ್ನ ಧಿಕ್ಕರಿಸಿ ಹೋಗ್ಯಾನ. ಯಾಕೆ ಹಿಂಗೆ ಯಶು? ಖರೆ ಅದ, ನೀ ಯಾವಾಗಲೂ ಅಂತಿದ್ದಿ ನಮ್ಮಿಂದ ಮಕ್ಕಳು ಹುಟ್ಟುತ್ತಾವ, ಆದ್ರ ನಮಗಾಗಿ ಮಕ್ಕಳಲ್ಲ ಅನ್ನೋದು ಎಷ್ಟು ಸತ್ಯದ ನಿನ್ನ ಮಾತಿನೊಳಗ. ನಿನ್ನ ಮಡಿಲೊಳಗೆ ಬೆಳೆದ ಕೃಷ್ಣ ಮೌನವಾಗಿ ತನ್ನ ಕರ್ತವ್ಯಗಳನ್ನು ನಿಭಾಯಿಸಿ ಈಗ ನಮ್ಮ ಮುಂದ ತಲೆ ಎತ್ತಿ ನಿಂತಾನ. ನೀನವನನ್ನು ಸಾಕಿದ್ದಕ್ಕ ತನ್ನ ಜನ್ಮ ಸಾರ್ಥಕ ಮಾಡ್ಕೊಂಡಾನ. ಆದ್ರ ನಾನು ಯಾವ ಅಧಿಕಾರದಿಂದ ಅವನ ಮುಂದೆ ನಿಲ್ಲಿ ಹೇಳು ಯಶು, ಹೇಳು. ಹಂಗನ್ಬ್ಯಾಡ್ರಿ, ಅವನಿಗೆ ನಿಮ್ಮ ಮ್ಯಾಲೆ ಯಾವ ಬ್ಯಾಸರನೂ ಇಲ್ಲ, ಎಂದು ಹಂಗ ನಡ್ಕೊಂಡೂ ಇಲ್ಲ. ಬದಲಾಗಿ ನಿಮ್ಮ ಮೇಲೆ ಅಪಾರ ಪ್ರೀತಿ ಅಭಿಮಾನ ಅದ ಅವಂಗ. ಅದಕ್ಕ ಅಲ್ಲೇನು ಇವತ್ತು ತನ್ನ ಮನೆಗೆ ನಿಮ್ಮ ಹೆಸರಿಟ್ಟಾನ. ಅರ್ಥ ಮಾಡ್ಕೊಡ್ರಿ. ಅದ ಯಶು, ಅದಕ್ಕ ನನಗೆ ಬಹಳ ತ್ರಾಸ ಆಗ್ಯದ. ಕೇವಲ ನಿನಗಾಗಿ ಅವನನ್ನು ಸಹಿಸಿದೆ ನಾನು. ಅವ ನನ್ನ ಮಗನ ಪ್ರತಿಸ್ಪರ್ಧಿ ಅಂತ ತಿಳ್ಕೊಂಡು ಪ್ರತಿ ಹೆಜ್ಜೆಯೊಳಗೂ ಅವನನ್ನು ತಿರಸ್ಕರಿಸಿದೆ. ಆದ್ರೆ ಒಂದು ದಿವಸಾನು ಯಾಕಪ್ಪ ಹಿಂಗ ಅಂತ ಪ್ರಶ್ನೆ ಮಾಡಲಿಲ್ಲ. ಯಾವಾಗ್ಲೂ ನಕ್ಕೋತಾ ಇರ್ತಿದ್ದ. ಇವತ್ತ
ಇವತ್ತು ಅವನ ಮನೆಗೆ ನನ್ನ ಹೆಸರಿಟ್ಟ ಅಂತ ಎದಿ ಉಬ್ಬಿಸ್ಕೊಂಡು ನಿಲ್ಲೋದಕ್ಕೆ ನನಗೆ ಯಾವ ಯೋಗ್ಯತಾನೂ ಇಲ್ಲ ಎಂದು ಗದ್ಗದಿತನಾಗಿ ಹೆಂಡತಿಯ ಕಡೆ ತಿರುಗಿದಾಗ ಕೋಣೆಯ ಬಾಗಿಲನುದ್ದಕ್ಕೂ ಕೃಷ್ಣ ನಿಂತಿದ್ದಾನೆ. ವಿಶ್ವನಾಥ ಗಾಬರಿ ಆಶ್ಚರ್ಯದಿಂದ ಕೃಷ್ಣ ಕೃಷ್ಣ ನೀನು ನೀನು ಎಂದಾಗ ಯಶೋಧ ಗಾಬರಿಯಿಂದ ತಿರುಗಿ ಕೃಷ್ಣನನ್ನು ಕಂಡು ಆತನ ಬಳಿ ಧಾವಿಸಿ ಬಂದು ಆತನ ಎರಡೂ ಭುಜ ಹಿಡಿದುಕೊಂಡು ಉತ್ಕಂಠಿತಳಾಗಿ ಕೃಷ್ಣ ಎಷ್ಟು ಬೇಗ ಬಂದ್ಯಲ್ಲ, ಎಷ್ಟೊತ್ತಾತು ನೀ ಬಂದು, ಎಷ್ಟೊತ್ತಾತು ಎಂದಾಗ ಕೃಷ್ಣ ಅತ್ಯಂತ ನೋವಿನಿಂದ ಬಹಳ ಹೊತ್ತಾತಮ್ಮ ಎಂದ. ಅಂದ್ರ ನೀನು ನಮ್ಮ ಮಾತೆಲ್ಲ ಕೇಳಿಸ್ಕೊಂಡೇನು? ಹೇಳು ಕೃಷ್ಣ ಹೇಳು ಎಂದು ಅಳತೊಡಗಿದಳು. ಕೃಷ್ಣ ಯಶೋದೆಯ ಕೈ ಹಿಡಿದುಕೊಂಡು ಮಂಚದ ಮೇಲೆ ಕೂಡಿಸಿ ತಾನು ಆಕೆಯ ಕಾಲ ಬಳಿ ಕುಳಿತು, ಯಾಕಮ್ಮ ಅಳ್ಳಿಕತ್ತಿ? ಅಳಬೇಡ, ಭಯಪಡಬೇಡ, ಅಮ್ಮ ಕೇಳಿಲೆ, ಇವತ್ತು ಮನಸ್ಸು ಬಿಚ್ಚಿ ಮಾತಾಡ್ಲಿಕ್ಕೆ ಸಮಯ ಬಂದದ. ಅಂದ್ರೇನು ಕೃಷ್ಣ? ಹೌದಮ್ಮ, ನಾನು ನೀ ಹೆತ್ತ ಮಗನಲ್ಲ ಅನ್ನೋ ವಿಷಯ ನನಗೆ ಗೊತ್ತದ. ಯಶೋಧ ನೋವಿನಿಂದ ಕೃಷ್ಣ ಎಂದಳು. ಹೌದಮ್ಮ, ಅವತ್ತು ನನ್ನ PUC ರಿಸಲ್ಟ್ ಬಂದಿತ್ತು. ನಾವು ರಾಜ್ಯಕ್ಕೆ 3ನೇ ರ್ಯಾಂಕ್ ಬಂದಿದ್ದೆ. ಅವತ್ತು ರಾತ್ರಿ ನೀನು ಅಪ್ಪ ಮಾತಾಡ್ಕೊಳ್ಳಿ ಹತ್ತಿದ್ರಿ. ನನ್ನನ್ನು ಇಂಜಿನಿಯರ್ ಮಾಡಬೇಕಾಗಿತ್ತು ಅಂತ ನೀನು ಅಪ್ಪನ ಸಂಗತಿ ವಾದ ಮಾಡ್ಲಿ ಹತ್ತಿದ್ದಿ. ಆದ್ರ ಅಪ್ಪ ಅವ ನನ್ನ ಮಗನಲ್ಲ ಅಂತ ಓದಿಸ್ಲಿಲ್ಲ ಯಶು. ಈಗ ಮತ್ತೆ ಸಾಲ ಮಾಡಿದ್ರೆ ತೀರ್ಸೋ ಯೋಗ್ಯತೆ ನನ್ನೊಳಗಿಲ್ಲ ಅಂತ ಹಂಗ ಮಾಡಿದೆ ಅಂತ ತನ್ನ ಅಸಹಾಯಕತೆಯನ್ನು ಹೇಳಿ ನಿನ್ನೊಳಗ ಕ್ಷಮಾ ಕೇಳಿ ಹತ್ತಿದ್ರು. ಅವತ್ತ ನಾ ನಿಮ್ಮ ಮಗ ಅಲ್ಲ ಅನ್ನೋ ಸತ್ಯ ನನಗೆ ಗೊತ್ತಾಗಿ ಹೋತು. ಯಶೋಧ ಸಂಕಟದಿಂದ, ಇಷ್ಟು ವರ್ಷ ಸುಮ್ಮನೆ ಇದ್ದೆಲ್ಲೋ, ನೀನು ಯಾವ ಕಾರಣದಿಂದ ನನ್ನಿಂದ ಈ ವಿಷಯ ಮುಚ್ಚಿಟ್ಟ್ಯೋ, ನಾನು ಅದ ಕಾರಣದಿಂದ ಮೌನವಾಗಿದ್ದೆ ಅಮ್ಮ. ಕೃಷ್ಣ ಬೇಸರ ಮಾಡ್ಕೋಬೇಡ, ನೀ ಯಾವತ್ತಿದ್ರು ನಮ್ಮ ಮಗನ. ಕೃಷ್ಣ ನೀ ನಮ್ಮನ್ನು ಬಿಟ್ಟು ಹೋಗಂಗಿಲ್ಲಲ್ಲ ಎಂದು ಗದ್ಗದಿತಳಾದಾಗ ಕೃಷ್ಣ ನಾ ಎಲ್ಲಿ ಹೋಗ್ಲಮ್ಮ ನಿಮ್ಮನ್ನು ಬಿಟ್ಟು ಎಂದಾಗ ಆಕೆ ತಡವರಿಸುತ್ತ, ಅಲ್ಲ ಮತ್ತ ನೀನು ನಿನ್ನ ಹೆತ್ತವ್ರು ಹುಡ್ಕೊಂಡು ಹೋಗ್ಬೇಕು ಅನಿಸ್ತದೆ ನಿನಗ? ಕೃಷ್ಣ ವಿಷಾದದ ನಗೆ ನಗುತ್ತ, ಯಾರಮ್ಮ ನನ್ನ ಹಡ್ದವರು? ತನ್ನ ಸುಖಕ್ಕಾಗಿ ನನ್ನನ್ನು ಈ ಪ್ರಪಂಚಕ್ಕೆ ತಂದು ನಾ ಹುಟ್ಟಿದ ಸತ್ಯ ಕೂಡ ಅವನಿಗೆ ಗೊತ್ತದನೋ ಇಲ್ಲೋ ಗೊತ್ತಿಲ್ಲ. ಆ ಮನುಷ್ಯನನ್ನ ಅಪ್ಪ ಅಂತ ಹುಡ್ಕೊಂಡು ಹೋಗ್ಲೇನು? ಅಥವಾ 9 ತಿಂಗಳು ನನ್ನನ್ನು ಹೊತ್ತು ಕೊನೆಗೆ ತನ್ನ ಮುಂದಿನ ಭವಿಷ್ಯಕ್ಕಾಗಿ ಈ ಮಾಂಸದ ಮುದ್ದೆಯನ್ನ ಕ್ರಿಮಿ ಕೀಟಗಳಿಗೆ ಆಹಾರ ಮಾಡಿ ಒಗೆದು ಹೋದ್ಲಲ್ಲ, ಆ ಅಮ್ಮನ್ನ ಹುಡ್ಕೊಂಡು ಹೋಗ್ಲೇನು? ಹೇಳಮ್ಮ ಹೇಳು. ಕೃಷ್ಣ ಗದ್ಗದಿತನಾದ. ನಾನು ಯಾವ ಜಾತಿ ಅಂತ ಕೂಡ ಯೋಚಿಸಿದ ಕ್ರಿಮಿ ಕೀಟಗಳಿಗೆ ಆಹಾರವಾಗಿದ್ದ ಈ 1 ದಿನದ ಮಾಂಸದ ಮುದ್ದೆಯನ್ನು ಹೊತ್ತು ಮನೆಗೆ ತಂದು ವಾತ್ಸಲ್ಯದಿಂದ ಪ್ರೀತಿಯಿಂದ ನಿನ್ನೆದೆಗೆ ಒತ್ತಿಕೊಂಡು ಮಾತೃತ್ವದ ಸವಿ ಉಣಬಡಿಸಿದೀಯಲ್ಲ ಅಮ್ಮ. ನೀ ನನ್ನ ಹಡದಾಕಿ ನನಗ ಪುನರ್ಜನ್ಮ ನೀಡಿ ಇಷ್ಟು ದೊಡ್ಡ ಮನುಷ್ಯನನ್ನಾಗಿ ನಿಲ್ಲಿಸಿದ್ದೀಯಲ್ಲ, ನೀ ನನ್ನ ಹೆತ್ತಾಕಿ ಎಂದು ಕೃಷ್ಣ ಯಶೋದೆಯ ಮಡಲಲ್ಲಿ ಮಲಗಿ ಬಿಕ್ಕಿ ಅಳತೊಡಗಿದ. ಯಶೋದೆಯ ಕಣ್ಣಲ್ಲಿ ನೀರು ಇಳಿಯುತ್ತಿದೆ. ಆಕೆ ಅತ್ಯಂತ ವಾತ್ಸಲ್ಯದಿಂದ ಮಮತೆಯಿಂದ ಆತನ ತಲೆಯ ಬೆನ್ನು ನೇವರಿಸುತ್ತಿದ್ದಾಳೆ. ಆಕೆಯ ಬಾಯಿಂದ ಮಾತುಗಳೇ ಹೊರಡುತ್ತಿಲ್ಲ. ಈ ತಾಯಿ ಮಗನ ಬಾಂಧವ್ಯ ಕಂಡು ವಿಶ್ವನಾಥ ಕಣ್ಣೀರು ಸುರಿಸುತ್ತ ಮೂಕನಾಗಿ ನಿಂತಿದ್ದಾನೆ. ನಿಧಾನವಾಗಿ ಚೇತರಿಸಿಕೊಂಡ ಕೃಷ್ಣ ಮುಖವರಿಸಿಕೊಳ್ಳುತ್ತ ತಲೆ ಎತ್ತಿ ತಂದೆಯನ್ನೊಮ್ಮೆ ನೋಡಿದ. ಆತನ ಬಳಿ ಬಂದು ಆತನ ಕೈ ಹಿಡಿದುಕೊಂಡು ಕರೆತಂದು ಯಶೋದೆಯ ಪಕ್ಕ ಕೂಡಿಸಿ ತಾನು ಮತ್ತೆ ಅವರಿಬ್ಬರ ಮಧ್ಯೆ ಮಂಡಿ ಊರಿ ಕುಳಿತು, ಅಪ್ಪ ಯಾಕಪ್ಪ ನಿಮಗೆ ಈ ನೋವು, ಸಂಕಟ, ಈ ಹತಾಶ ಭಾವನೆ? ನಾನು ನಿಮ್ಮ ಮಗ ಅಲ್ಲೇನು? ವಿಶ್ವನಾಥ ಕಣ್ಣೀರು ಒರೆಸಿಕೊಳ್ಳುತ್ತ, ಇಲ್ಲ ಕೃಷ್ಣ ನೀ ಕೇವಲ ಈ ಯಶೋದೆಯ ಮಗ. ಯಾಕಂದ್ರ ನಿನ್ನ ಪ್ರತಿಯಾಗಿ ನಾನು ಯಾವ ಕರ್ತವ್ಯವನ್ನು ನಿಭಾಯಿಸಲಿಲ್ಲ ಕೃಷ್ಣ. ಆದ್ರೆ ನಿನಗೆ ಯಾಕಿಷ್ಟು ನನಗೆ ಯಾರ ಪ್ರೀತಿ ಅಭಿಮಾನ ನನಗೆ ಗೊತ್ತಿಲ್ಲೋ ಅಪ್ಪ. ಅವತ್ತು ನೀವು ನಿಮ್ಮ ಮನೆಯೊಳಗೆ ನನಗೆ ಜಾಗ ಕೊಡದಿದ್ರ ಇವತ್ತು ನಾ ಇಲ್ಲಿ ಇರಬಹುದಪ್ಪ. ನೀವು ಅಮ್ಮನಿಗಾಗಿ ನನ್ನನ್ನು ಸಹಿಸಿರಬಹುದು. ಆದ್ರೆ ಅಮ್ಮನ ಭಾವನೆಗಳನ್ನು ಗೌರವಿಸಿದಿರಿ. ಆಕೆ ಹೆಣ್ತನಕ್ಕ ಬೆಲೆ ಕೊಟ್ರಿ. 1 ದಿವಸಾನು ಆಕಿನ ಹಂಗಸ್ಲಿಲ್ಲ. ಅಷ್ಟು ಸಾಕಪ್ಪ, ಅಷ್ಟು ಸಾಕು ನನಗ ನೀವೊಬ್ಬ ಮನುಷ್ಯ ಅಂತ ಗೌರವಿಸ್ಲಿಕ್ಕೆ. ವಿಶ್ವನಾಥ ನೋವಿನಿಂದ ಕೃಷ್ಣ ಎಂದಾಗ
ಅಷ್ಟ ಅಲ್ಲ ಅಪ್ಪ, ಎಲ್ಲಕ್ಕಿಂತ ಮಿಗಿಲಾದ ಒಂದು ದೊಡ್ಡ ಆಸ್ತಿ ನನಗೆ ಕೊಟ್ಟಿರಿ ನೀವು. ನನ್ನ ಬದುಕಿನುದ್ದಕ್ಕೂ ನಾ ನಿಮಗ ಚಿರಋಣಿ ಆಗಿ ಇರಬೇಕು. ವಿಶ್ವನಾಥ ಆಶ್ಚರ್ಯದಿಂದ ನೋವಿನಿಂದ, ಆಸ್ತಿನ ಕೃಷ್ಣ, ನನ್ನ ಮೈಯಾಗಿನ ಆಸ್ತಿನ ಗಟ್ಟಿ ಇಲ್ಲ, ನಿನಗೇನು ಆಸ್ತಿ ಕೊಟ್ಟೇನೋ ಹೇಳು ಎಂದಾಗ ಕೃಷ್ಣ ಅಭಿಮಾನದಿಂದ ವಿಶ್ವನಾಥನ ಕೈ ಮೃದುವಾಗಿ ನೇವರಿಸುತ್ತ, ಅಪ್ಪ, ಎಲ್ಲೋ ಅನಾಥ ಆಶ್ರಮದಾಗ ಬೆಳೆದು ಅನಾಥ ಅನ್ನೋ ಹಣೆಪಟ್ಟಿ ಕಟ್ಟಿಕೊಂಡು ಬದುಕಬೇಕಿದ್ದ ನನ್ನನ್ನು ನಿಮ್ಮ ಮನೆಯೊಳಗೆ ಇರ್ಲಿಕ್ಕೆ ಆಶ್ರಯ ಕೊಟ್ಟು ನಿಮ್ಮ ಮಕ್ಕಳಿಗೆ ಸಿಗುವ ಸಮಸ್ತ ಸವಲತ್ತನ್ನು ನನಗೂ ಕೊಟ್ಟು ಎಲ್ಲಕ್ಕಿಂತ ಮಿಗಿಲಾಗಿ ನಾನು ನಿಮ್ಮ ಮಗ ಅಂತ ಈ ಪ್ರಪಂಚಕ್ಕೆ ಪರಿಚಯಿಸಿದ್ರಿ ಅಲ್ಲ, ಅಷ್ಟ ಸಾಲದೆ ಅಪ್ಪ ನನಗ. ಈಗ ನಾನು ಅಭಿಮಾನದಿಂದ ಹೇಳ್ತೇನಪ್ಪ, ನಾನು ಈ ವಿಶ್ವನಾಥ್ ಕುಲಕರ್ಣಿ ಅವರ ಮಗ ಅಂತ. ನಾನು ಕೃಷ್ಣ ವಿಶ್ವನಾಥ್ ಕುಲಕರ್ಣಿ ಅಂತ ಹೇಳ್ತೇನಪ್ಪ. ಈ ಒಂದು ಗುರುತು ಸಾಕು ನನಗ ನನ್ನ ಬದುಕಿನೊಳಗ ತಲೆ ಎತ್ತಿ ನಿಲ್ಲಿಕ್ಕಿ. ಇದಕ್ಕಿಂತ ಹೆಚ್ಚಿನ ನನಗೇನು ಬೇಕಾಗ್ಯದ? ಅಪ್ಪ ಅಪ್ಪ ಪ್ಲೀಸ್, ನಾನು ನಿಮ್ಮ ಮಗನಾಗಿ ಇರ್ಲಿಕ್ಕೆ ನನಗೊಂದು ಅವಕಾಶ ಕೊಡ್ರಿ ಅಪ್ಪ, ಅವಕಾಶ ಕೊಡ್ರಿ ಎಂದು ಕೃಷ್ಣ ಕೈ ಮುಗಿದು ಗದ್ಗದಿತನಾದಾಗ ವಿಶ್ವನಾಥ ಆತನನ್ನು ಗಟ್ಟಿಯಾಗಿ ಎಳೆದುಕೊಂಡು ತಮ್ಮ ಬಾಹುಗಳಿಂದ ಬಿಗಿದಪ್ಪಿದರು. ಮೂವರು ಭಾವನೆಯ ಬಂಧನದಲ್ಲಿ ಮುಳುಗಿದಾಗ ಮತ್ತೆ ಫೋನಿನ ಕರೆಗಂಟೆ ಅವರನ್ನು ಎಚ್ಚರಿಸಿತು. ವಿಶ್ವನಾಥ ಅತ್ಯಂತ ಸಂತೋಷದಿಂದ ಅಭಿಮಾನದಿಂದ, ಯಶು ಏಳು ಯಶು, ಎಲ್ಲರೂ ಅಲ್ಲೇ ನಮ್ಮ ಸಲುವಾಗಿ ಕಾಲಿಕತ್ತಾರ, ನಡಿ ನಡಿ, ನಿನ್ನ ಮಗನ ಅಲ್ಲ ನಮ್ಮ ಮಗನ ಮನೆಯ ಗೃಹ ಪ್ರವೇಶವನ್ನ ಅತ್ಯಂತ ವೈಭವದಿಂದ ಆಚರಿಸೋಣ ಎನ್ನುತ್ತಾ ಹೆಂಡತಿ ಮಗನನ್ನು ತಮ್ಮ ತೋಳ್ತಕ್ಕೆಯಲ್ಲಿ ಬಂಧಿಸಿ ವಿಶ್ವ ಮಂದಿರದತ್ತ ಹೆಜ್ಜೆ ಹಾಕಿದರು.